ಜಮೀನು ವಿವಾದದ ಹಿನ್ನೆಲೆ 50ಕ್ಕೂ ಹೆಚ್ಚು ಮರಗಳನ್ನು ಕಡಿದು ವಿಕೃತಿ ಮೆರೆಯಲಾಗಿದೆ. 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಸಿಲ್ವರ್ ಮರಗಳನ್ನು ಕಿಡಿಗೇಡಿಗಳು ಕಡಿದಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ನಾಗನಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. ಜಮೀನು ವಿವಾದ. ಆ ವಿವಾದದ ಹಿನ್ನೆಲೆಯಲ್ಲಿ 50ಕ್ಕೂ ಅಧಿಕ ಸಿಲ್ವರ್ ಮರಗಳನ್ನು ದುಷ್ಕರ್ಮಿಗಳು ಕಡಿದಿದ್ದಾರೆ. ಶೋಭಾ ಎಂಬುವರಿಗೆ ಸೇರಿದಂತಹ ಮರಗಳು, ಅವರ ತೋಟದಲ್ಲಿ ಬೆಳೆದಿದ್ದ ಮರಗಳ ಮಾರಣ ಹೋಮ ಆಗಿದೆ. ಸಿಲ್ವರ್ ಮರಗಳನ್ನು ಕಡಿದು ನಾಶಗೊಳಿಸಿರುವ ಧರ್ಮಪ್ಪ ಮತ್ತು ಮಕ್ಕಳು. 4 ಎಕರೆ ತೋಟದಲ್ಲಿ ಬೆಳೆದಿದ್ದ 16 ವರ್ಷ ಹಳೆಯ ಮರಗಳು. 20 ವರ್ಷಗಳಿಂದ ಶೋಭಾ ಹಾಗೂ ಧರ್ಮಪ್ಪ ಮಧ್ಯೆ ಜಮೀನು ವಿವಾದ ಇದೆಯಂತೆ. ತಾಯಿಗೆ ಅನಾರೋಗ್ಯ ಹಿನ್ನೆಲೆ ಮರಗಳ ಮಾರಾಟಕ್ಕೆ ಶೋಭಾ ಮುಂದಾಗಿದ್ರು. ಮಾರಾಟದ ವಿಷಯ ತಿಳಿದು ಧರ್ಮಪ್ಪ ಮತ್ತು ಮಕ್ಕಳು ಮರಗಳನ್ನ ನಾಶ ಮಾಡಿದ್ದಾರಂತೆ. ಶೋಭಾ ಮಾಡ್ತಾ ಇರೋ ಆರೋಪ ಇದು. ಧರ್ಮಪ್ಪ ಮತ್ತು ಮಕ್ಕಳೇ ಮರಗಳನ್ನ ನಾಶ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನ್ನ ಮುಖ ನೋಡಿಲ್ವಾ? ನೋಡಲ್ಲ ನನ್ನ ಮುಖವ ಕುಯ್ಯ ನೀನು ಕುಯ್ಯಲ್ವಾಯ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.